ನನಗೇನ ಸಂಬಂಧ ಇಲಾಖೆಗೆ ಇದ್ರೆ ಕೇಳಿದ್ರೆ ನಿಮಗೆ ಇರ್ಬೋದು, ಇದ್ರೆ ಏನಾಯ್ತು, ಇದ್ರೆ ಅದು ಆ ಇಲಾಖೆಯವರೇ ನಡೆಸೋದು ನಾ ಏನ್ ಮಾಡ್ರಿ ಇರ್ಬೋದು ಇರ್ಬೋದು ಹೇಳ್ಬೋದು, ಬೇಕು ಕೊಡ ಅಂತ ಹೇಳ್ಬೋದು. ಅದಕ್ಕಿಂತ ಹೆಚ್ಚು ಮಾಡ್ಲಿಕ್ಕೆ ನಾವು ಅವ್ರಿಗೆ ಮಂತ್ರಿಗಳಿಗೆ ಹೇಳ್ಬೋದು, ಬೇಕು ಕೊಡ ಅಂತ ಹೇಳ್ತೀವಿ. ಅದಕ್ಕಿಂತ ಹೆಚ್ಚು ನಮಗೆ ಅವ್ರ ಲೆಕ್ಕಾಚಾರ ಎಷ್ಟು ದುಡ್ಡು ಹೋಗ್ತದೆ ತಿಂಗಳಿಗೆ ಏನು ಕೊಡಬೇಕು ಅದು ನಮಗೆ ಗೊತ್ತಿಲ್ಲ ರೀ. ಅವ್ರು ರಿಕ್ವೆಸ್ಟ್ ಮಾಡ್ತೀವಿ ನಾವು ಮಂತ್ರಿಗಳಿಗೆ ಬೇಕು ಕೊಡಿಸಿ ಅಂತ. ಸರ್ಕಾರ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕೊಂಡಿದೆ ಸರ್. ಸಾಕಷ್ಟು ಜನರಿಗೆ ಸ್ಯಾಲರಿ ಆಗ್ತಾ ಇಲ್ಲ, MLA PA ಸ್ಯಾಲರಿ ಆಗ್ತಿಲ್ಲ ಅಂತ ಆರ್ಥಿಕ ಇಲಾಖೆ ಲೆಟರ್ ಬರೆದಿದ್ದಾರೆ. ಹೊರಗುತ್ತಿಗೆಯವರಿಗಂತೂ 6-8 ತಿಂಗಳು ಸಂಬಳನೇ ಆಗಿಲ್ಲ. ಸರ್ಕಾರ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕೊಂಡಿದೆ. ಇದು ಹೊಸದಲ್ಲ ರೀ, ಈ ತರ ಡಿಲೇ ಆಗಿರೋದು ಹೊಸದಲ್ಲ. ಯಾವುದೇ ಸರ್ಕಾರ ಬಂದಾಗ ಡಿಲೇ ಆಗಿ ಪೇಮೆಂಟ್ ಮಾಡೋದು ನೂರಾರು ಉದಾಹರಣೆಗಳಿದಾವೆ. ಸೊ ನಮ್ಮ ಸರ್ಕಾರ ಬಂದ ಮೇಲೆ ಆಗಿಲ್ಲ. ಸೊ ಹಿಂದಿನ ನೀವು ದಾಖಲೆ ತೆಗೆದು ನೋಡ್ರೆ ಅವಾಗ ಕೂಡ ಹಿಂಗೆ ಆಗಿದಂಥ ಉದಾಹರಣೆ ಡಿಲೇ ಪೇಮೆಂಟ್ ಆಗಿದ್ದು ಸಾಕಷ್ಟು ಇದೆ. ಅದು ಸಂಬಳ ಇರ್ಬೋದು, ಗುತ್ತಿಗೆದಾರರ ಪೇಮೆಂಟ್ ಇರ್ಬೋದು, ಬೇರೆ ಏನಾರು ಇರ್ಬೋದು, ಸಾಕಷ್ಟು ಸರಿ ಆಗಿದ್ದು ಉದಾಹರಣೆ ಇದೆ. ಆದರೆ ಕೊಡ್ಲಿಕ್ಕೆ ಬೇಕು, ಸರ್ಕಾರ ಕೊಡ್ತದೆ, ಲೇಟ್ ಆದ್ರೂ ಕೂಡ ಕೊಡಲೇಬೇಕು, ಕೊಡ್ತಾರೆ. ಹೇಳಿದೆ ಬಂದಿದೆ, ಅದು ನಾಳೆ ಮೀಟಿಂಗ್ ಇದೆ ನ್ಯಾಷನಲ್ ಹೈವೇದವ್ರ ಜೊತೆ. ನಾವು ಜೂನು 30 ಏನೋ ಮುಗಿಸ್ತೀವಿ ಅಂತ ಹೇಳಿದ್ದಾರೆ ಲಾಸ್ಟ್ ಟೈಮ್ ವಿಸಿಟ್ ಮಾಡಿದಾಗ. ಈಗ ನಾಳೆ ಇನ್ನೊಂದು ಸಾರಿ ಕೇಳ್ತೀವಿ, ಅವ್ರು ನಾಳೆ ಮೀಟಿಂಗ್ ಇದೆ. ಇಲ್ಲ ರೀ, ಎಕ್ಸಿಸ್ಟಿಂಗ್ ರೋಡ್ ಇದ್ ರೋಡನ್ನ ವೈಡ್ನಿಂಗ್ ಮಾಡಿ ಮಾಡೋದು ಅಷ್ಟೇ. ಟನಲ್ ಅದು ಸಪ್ರೇಟ್ ಇಶ್ಯೂ, ಅದು ಬೇರೆ, ಅದು ಇನ್ನೂ ಬಂದಿಲ್ಲ. ಅದು ಬೇರೆ 3 ಕಿಲೋಮೀಟರ್ ಟನಲ್ ಮಾಡೋ ಈ ಚರ್ಚೆ, ಅದು ಸಪ್ರೇಟ್ ಆಗಿದೆ. ಮೊದಲು ನಾವು ಇದ್ದನ್ನ ವೈಡನ್ ಮಾಡಿ ಸೊ ಕನೆಕ್ಟ್ ಮಾಡಲಿಕ್ಕೆ ಅಷ್ಟು ಮಾತ್ರ ಮಾಡ್ತಾ ಇದೀವಿ. ಪರಿಸರ ಸೂಕ್ಷ್ಮ ವಲಯ ಮತ್ತು ಪರಿಸರ ಇಲ್ಲ, ಟನಲ್ ಮಾಡೋದ್ರಿಂದ ಏನು ಸಮಸ್ಯೆ ಆಗೋಲ್ಲ. ಟನಲ್ಗೆ ಪರಿಸರ ಟ್ರೀ ಕಟಿಂಗ್ ಆಗೋಲ್ಲ. ಸೊ ಅಲ್ಲಿ ಏನು ಸಮಸ್ಯೆ ಆಗಲಿಕ್ಕಿಲ್ಲ. ಅದಿನ್ನೂ ಬಂದೇ ಇಲ್ಲ, ನಮ್ಮಿಂದ ಇನ್ನೂ ಪ್ರೊಸೆಸ್ ಆಗಬೇಕದು. ಈಗ ಇದ್ದದ್ದನ್ನ ವೈಡ್ನಿಂಗ್ ಮಾಡಿ ಸಂಚಾರಕ್ಕೆ ಸುಗಮವಾಗಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಕೇಂದ್ರ ಸಚಿವರು ರಾಜ್ಯಕ್ಕೆ ಬಂದಾಗ ಸರ್ ಅಶ್ವಿನಿ ವೈಷ್ಣವ್ ಅವರು ಬೆಂಗಳೂರಲ್ಲೂ ಕೂಡ ಮತ್ತು ಬೇರೆ ಬೇರೆ ಭಾಗದಲ್ಲೂ ಟನಲ್ ರಸ್ತೆಗಳನ್ನ ಮಾಡುವುದು ಸೂಕ್ತ ಅಲ್ಲ ಅನ್ನೋ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಅದು ಟೆಕ್ನಿಕಲ್ ಟೀಮ್ ಡಿಸೈಡ್ ಮಾಡಬೇಕಲ್ಲ. ಈಗ ನನಗೂ ಗೊತ್ತಿಲ್ಲ, ಅವ್ರಿಗೂ ಗೊತ್ತಿಲ್ಲ ಯಾಕೆ ಮಾಡಬೇಕು ಯಾಕೆ ಮಾಡಬಾರ್ದು ಅಂತ. ಎಕ್ಸ್ಪರ್ಟ್ಸ್ ಅದನ್ನು ಒಪಿನಿಯನ್ ಕೊಟ್ಟರೆ ಒಳ್ಳೇದು. ನನಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ, ಎಕ್ಸ್ಪರ್ಟ್ ಹೇಳಬೇಕು ಮಾಡಬೇಕಾ ಬೇಡ ಅಂತ. ಸಿದ್ದರಾಮಯ್ಯನವ್ರ ಜೊತೆಗೆ ದಿನ ಬೆಳಗ್ಗೆ ಸಿದ್ದರಾಮಯ್ಯ ಜಪ ಮಾಡ್ತಾರೆ, ಸಿದ್ದರಾಮಯ್ಯನವರು ದುರುಪಯೋಗ ಮಾಡ್ಕೊತಾ ಇದ್ದಾರೆ ಅಂತ ಹೇಳ್ತಾರೆ. ಈಗ ನೀವು ಕೇಳ್ತಾದ್ರೆ ಹೇಗೇನು ಹೇಳ್ಬೇಕು ನಾವು? ಈಗ ನೀವು ಕೇಳಿದ್ರಿ ನಾವೇನ ಬಂದೆಯಲ್ಲಿ ಹೆಂಗೆ ಹೇಳೇ ಇಲ್ಲ. ಈಗ ಏನು ಮಾಡೋರು ನೀವು? ದುರುಪಯೋಗ ಮಾಡ್ತಾರೆ. ಈಗ ಸುತ್ತಾಕಿ ಮತ್ತದ ಅಲ್ಲಿ ತಂದು ಹಚ್ಚಿಬಿಡ್ತಾರೆ ನಮಗೆ. ಆವಾಗ ಹೇಳಿಸ್ಬಿಡ್ತಾರೆ. ಈಗ ಉಡುಪಿಯಲ್ಲಿ ಅದನ್ನೇ ಕೇಳ್ತಾರ, ಮಂಗಳೂರಲ್ಲಿ ಅದನ್ನೇ ಕೇಳ್ತಾರ, ಪುತ್ತೂರಲ್ಲಿ ಅದನ್ನೇ ಕೇಳ್ತಾರ, ಸುಳ್ಳ್ಯದಾಗ ಅದನ್ನೇ ಕೇಳಿದ್ರು. ನಾವೇನು ಮಾಡಿದ್ವಿ? ಈಗ ನಮಗೂ ಲಿಮಿಟೇಷನ್ ಇದೆ, ಪೇಷನ್ಸು. ಅದನ್ನ ಹೆಂಗೆ ಹೊಡಿದ್ ನಿಮ್ಗೆ ಗೊತ್ತಿದೆ. ಪೇಷನ್ಸ್ ಹಿಂಗೆ ಸುತ್ತಾಕಿ ಆ ದಾರಿಗೆ ತಂದು ನಮ್ಗೆ ನಿಲ್ಲಿಸಿದಾಗ ಅದೇನೋ ಹೇಳಿದ್ದನ್ನ ಮತ್ತೆ ಹಂಗಾತಿ. ಈಗ ಅದು ನನಗೆ ಸಂಬಂಧಪಟ್ಟ ವಿಷಯ ಅಲ್ಲ. ನೀವು ಯಾರು ಹೇಳಿದಾರ ಅವ್ರು ಕೇಳ್ಕೊಳ್ಳಿ. ಇಲ್ಲ, ಗಂಭೀರ ಮಾಡಲಿ ಸಣ್ಣದ ಮಾಡಲಿ, ನಮಗೆ ಸಂಬಂಧಪಟ್ಟದಲ್ಲಿ ನಾ ಅದಕ್ಕೆ ರಿಯಾಕ್ಟ್ ಮಾಡೋದು ಪ್ರಶ್ನೆ ಬರೋದಿಲ್ಲ. ಗಂಭೀರ ಮಾಡಲಿ, ಬೇಕಾದ್ರೆ ಕೋಲ್ಡ್ ಮಾಡಿ, ಅದೇನು ಅದು ಮುಗಿದೋಯ್ತದ, ಅಲ್ಲಿಗೆ ಮುಗಿತದ, ಅದು ಮುಗೀತ ಅಲ್ಲಿಗೆ. ಅವ್ರು ಹೇಳೋದಕ್ಕೆ ನಾ ಮಾಡಲಿಲ್ಲ, ಅವ್ರು ಏನು ಹೇಳ್ತಾರೆ ಹೇಳ್ಕೊಳ್ಳಿ. ನಂದು ಹೇಳ್ಬೇಕಾಯ್ತು, ಹೇಳಿ ಮುಗಿದೋಯ್ತು. ಈಗ ಮತ್ತೆ ಅದ್ರ ಬಗ್ಗೆ ಮತ್ತೆ ಸುತ್ತಾಕಿ ಹೇಳೋದ್ರ ಅವಶ್ಯಕತೆ ಇಲ್ಲ. ಈಗ ನಮ್ಮ ಇಲಾಖೆ ಬಗ್ಗೆ ಬೇರೆ ಇದ್ರೆ ಹೇಳ್ತೀನಿ ಅಷ್ಟೇ. ಮತ್ತೆ ಹೇಳಿದ್ರೆ 2 ಸಲ ಹೇಳ್ಬೇಕು. ಈಗ 2 ಸಲ ಹೇಳ್ಬೇಕು, ಅದಕ್ಕೆ ಹೇಳಿ 2 ಸಲ ಹೇಳ್ಬೇಕು ಸಮಾವೇಶ ಬಗ್ಗೆ. ಇಲ್ಲ, ಸಮಾವೇಶ ಬಗ್ಗೆ 2 ಸಲ ಸ್ಪಷ್ಟೀಕರಣ ಕೊಡ್ಬೇಕು. ನಿಮಗೆ ಹೇಳಿದ್ದೀನಿ ನಾನು. ಪದೇ ಹೇಳೋದ್ರಿಂದ ನಮಗೂ ಜನ ನಮ್ಮನ್ನು ನೋಡ್ತಿರ್ತಾರ, ಅಬ್ಸರ್ವೇಷನ್ ಮಾಡ್ತಿರ್ತಾರ. ಪದೇ ಒಂದೇನ ಒಂದು 10 ಸಲ ಹೇಳೋದು ಸರಿಯಲ್ಲ. ಒಂದು ಪ್ರಶ್ನೆ, ಇದೆಲ್ಲ ಕನ್ಫ್ಯೂಷನ್ಗಳಿಗೆ ಅಥವಾ ಒಂದಷ್ಟು ಪ್ರಶ್ನೆಗಳಿಗೆ ಯಾವಾಗ ಫುಲ್ ಸ್ಟಾಪ್ ಇರುತ್ತೆ? ಯಾರು ಹಿಡಿದಾರೋ ಅವ್ರನ್ನ ಇದು ಕೇಳ್ಬೇಕಲ್ಲ ನೀವು. ಯಾರು ಅಧಿಕೃತ ಸ್ಥಾನದಲ್ಲಿ ಇದ್ದಾರೆ ಅವ್ರು ಕೇಳಿದ್ರೆ ಅವ್ರಿಗೂ ಉತ್ತರ ಕೊಡ್ತಾರೆ. ಈಗ ನಾವು ಕೇಳಿದ್ರೆ ನಾವೇನು ಕೊಡೋದು? ನಮ್ದು ವ್ಯಾಪ್ತಿಗೆ ಇದು ಯಾವುದೋ ಬರೋಲ್ಲ. ಮತ್ತೆ ಅಲ್ಲಿಗೆ ಬಂದರೆ ನಾವೇನು ಹೇಳಕ್ಕೆ ಆಗೋಲ್ಲ.
ಸಂಖ್ಯೆ ಯಾವುದು? ಇಲ್ಲ, ಸಾರಿ ನಾ ಹಾಗೆಲ್ಲ ಪ್ರತಿ ಸಾರಿ ಹೇಳಲಿಕ್ಕಾಗಲ್ಲ. ನಂದು ಲಿಮಿಟೇಷನ್ ಇದೆ, ನನಗೂ ಇತಿಮಿತಿ ಇದೆ. ಓಕೆ ಹೇಳಿ, ಮತ್ತೇನು ಬೇರೆ ಇದ್ರೆ. MLC ನಮ್ಮ ನಿರ್ದೇಶನ ಸಂಬಂಧಪಟ್ಟಂತೆ ನೀವು ಕೂಡ ಒಂದೆರಡು ಹೆಸರು ಕೊಟ್ಟಿದ್ದೀನಿ ಅಂತ ಹೇಳಿದ್ರಿ. ಏನಾದರೂ ಒಂದೇ ಚಾನ್ಸ್ ಇಲ್ಲ, ಇನ್ನು 2 ಇಲ್ಲದ ಕೊಡೋದಿಲ್ಲ. ಅಷ್ಟೊಂದು ನೆಗ್ಲೆಕ್ಟ್ ಮಾಡ್ಬಿಟ್ರೆ ಅರ್ಜಿ ಹಾಕಿ 10 ವರ್ಷದಿಂದ ಅರ್ಜಿ ಹಾಕಿದ್ದೀವಿ ನಾವು. ವೇಟಿಂಗ್ನಲ್ಲಿ ಇದ್ದೀವಿ. ಯಾವಾಗ ಕೊಡ್ತಾರೆ RAC ಇದ್ದಂಗೆ. ಯಾವ್ದ್ರೆ ಯಾವುದು ನೀವು 28ಕ್ಕೆ ನಾನು CM ಆಕಾಂಕ್ಷಿ ಅಂತ ಹೇಳ್ತಾ ಇದ್ದೀರಾ. ಅಟ್ಲೀಸ್ಟ್ ಒಂದು ನಾಮನಿರ್ದೇಶನ MLC ನಿಮ್ಮ ರೆಫರೆನ್ಸಿಗೆ ಕೊಡಲ್ಲ ಅಂದ್ರೆ ನಾಮನಿರ್ದೇಶನ ಆಗದೇ ಇದ್ದವರು ಕೂಡ ಡೈರೆಕ್ಟ್ ಆಗಿ ಹುದ್ದೆಗಳನ್ನು ಪಡೆದವರು ಸಾಕಷ್ಟು ಜನ ಇದ್ದಾರೆ. ಉದಾಹರಣೆಗಳು ಇದ್ದಾರೆ ರಾಜ್ಯದಲ್ಲಿ. MLC ಪಡಿಬೇಕಂತ ಏನಿಲ್ಲ ಅಲ್ರ, ಹಂಗೇನಿಲ್ಲ. ಹೌದು. ಓಕೆ, ಥ್ಯಾಂಕ್ ಯು.